ನಮಸ್ಕಾರ ವೀಕ್ಷಕರೇ, ದರ್ಶನ್ ನ್ಯೂಸ್ಗೆ ಸ್ವಾಗತ. ಕ್ರಿಕೆಟ್ ಎಷ್ಟೋ ಜನರಿಗೆ ಇದೊಂದು ಭಾವನಾತ್ಮಕ ಆಟ. ಅದರಲ್ಲೂ ಸಹ ಭಾರತದಲ್ಲಿ IPL ಅಂತಂದರೆ ಸಾಕು, ಬೇಸಿಗೆ ಕಾಲದಲ್ಲಿ ಮನೋರಂಜನೆಗಾಗಿ ಇರ್ತಕ್ಕಂಥ ಆಟ ಅದು IPL. ಅದರಲ್ಲೂ ಸಹ ಇನ್ನು ತಂಡಗಳ ಅಭಿಮಾನಿಗಳು ಆ ತಂಡಕ್ಕೆ ಸಪೋರ್ಟ್ ಮಾಡೋದಿರ್ಬೋದು, ಆ ತಂಡ ಗೆಲ್ಲಬೇಕು ಅಂತೇಳಿ ಇವನು ಚೇರ್ ಮಾಡೋದಿರ್ಬೋದು, ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಬಗ್ಗೆ ಒಂದು ಭಾವನಾತ್ಮಕವಾಗಿರ್ತದೆ. ಅದರಲ್ಲೂ ಸಹ ಬೆಂಗಳೂರು ತಂಡ ಅಂದರೆ RCB ತಂಡಕ್ಕೆ ಅಭಿಮಾನಿ ದೇವರುಗಳೇ ಇನ್ನು ಇಷ್ಟು ವರ್ಷ ಸಹ ಕಪ್ಪು ಗೆದ್ದಿಲ್ಲ ಅಂತಲೂ ಸಹ ಇಲ್ಲಿವರೆಗೂ ಸಹ ಅಭಿಮಾನಿ ದೇವರುಗಳೇ RCB ತಂಡವನ್ನು ನಡೆಸ್ತಾ ಆ ಅಭಿಮಾನವನ್ನು ಕೊನೆಯವರೆಗೂ ಸಹ ಬಿಡದೆ ಇನ್ನೂ ಸಹ ಅದೇ ಅಭಿಮಾನ ಇಟ್ಕೊಂಡು ಈ ಸೀಸನ್ ಅಲ್ಲದೆ ಮುಂದಿನ ಸೀಸನ್ ಆದರೂ ಗೆಲ್ತಾರೆ ಅಂಥೇಳಿ ಸಾಕಷ್ಟು ಅಂದರೆ ಸುಮಾರು 17 ವರ್ಷಗಳಿಂದ ಸಹ RCB ತಂಡಕ್ಕೆ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದಾರೆ. ಇನ್ನು ಈಗ 18ನೇ ಸೀಸನ್, ಅದರಲ್ಲೂ ಕೊಹ್ಲಿ ಜೆರ್ಸಿ ನಂಬರ್ 18 ಅಂತ ಹೇಳ್ಬೋದು. ಈ 18ನೇ ಸೀಸನ್ ಪಕ್ಕ RCB ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಇಲ್ಲಿನ ಅಭಿಮಾನಿಗಳು ಸಹ ಸಾಕಷ್ಟು ನಿರೀಕ್ಷೆಯಲ್ಲಿರುವಂಥದ್ದು. ಆದರೆ ಈ ಬಾರಿ ಏನಪ್ಪ ಅಂತಂದರೆ ಕ್ಯಾಲ್ಕುಲೇಟರ್ ಈಗ RCB ಅಭಿಮಾನಿಗಳಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಸಾಕಷ್ಟು ಚರ್ಚೆ ಆಗ್ತಿರೋದು. ಯಾಕಪ್ಪ ಅಂತಂದರೆ ಪ್ರತಿಯೊಂದು ವರ್ಷವೂ ಸಹ RCB ಮೊದಲ ಲೀಗ್ ಅಂತ ಮುಗಿತಾ ಇದ್ದಂಗೆ RCBಯ ಪ್ಲೇ ಆಫ್ ಲೆಕ್ಕಾಚಾರ ಶುರು ಆಗ್ತಾಯಿತ್ತು. ಆಗೆಲ್ಲನೂ ಸಹ RCB ಒಂದು ತಂಡ ಅವರು ಪ್ಲೇ ಆಫ್ಗೆ ಹೋಗ್ಬೇಕಂತಂದರೆ ಕಳೆದ 2 ಮ್ಯಾಚ್ ಗೆಲ್ಲಬೇಕಾಯಿತು. ಒಂದು ರನ್ ರೇಟ್ ಲೆಕ್ಕಾಚಾರ ತುಂಬ ಮುಖ್ಯ ಆಗ್ತಾಯಿತ್ತು. ಈ ರೀತಿಯಾಗಿ ಪ್ಲೇ ಆಫನ್ನು ತಲುಪಿರ್ತಕ್ಕಂಥದ್ದು RCB ಹೆಚ್ಚು ಬಾರಿ ಸಹ ತಲುಪಿದೆ. ಕಳೆದ ವರ್ಷ ನೋಡ್ತಾ ಇರ್ಬೋದು, 1% ಚಾನ್ಸ್ ಇಟ್ಕೊಂಡು ಪ್ಲೇ ಆಫನ್ನು ತಲುಪಿತ್ತು. ಈಗ ಈ ರೀತಿಯಾದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಸಹ ಒಂದು ಕ್ಯಾಲ್ಕುಲೇಟರಲ್ಲಿ ಲೆಕ್ಕಾಚಾರ ಮಾಡ್ತಾಯಿರೋ ರನ್ ರೇಟ್ ಯಾವ ರೀತಿ ಇರುತ್ತೆ, ಎಷ್ಟು ಮ್ಯಾಚ್ ಗೆಲ್ಲಬೇಕು, ಎಷ್ಟು ಮ್ಯಾಚ್ ಗೆದ್ದರೆ ರನ್ ರೇಟ್ ಹೋಗುತ್ತೆ ಜಾಸ್ತಿ, ಇನ್ನು ಎಷ್ಟು ಮ್ಯಾಚು ಇದೆ ಅದರಲ್ಲಿ ಎಷ್ಟು ಸೋತ್ರೆ ಮನೆ ಕಡೆ ಹೋಗುತ್ತಾ ಅಂತಕ್ಕಂಥ ಸಾಕಷ್ಟು ಚರ್ಚೆ ಮಾಡ್ತಾಯಿದ್ರು. ಆದರೆ ಈ ವರ್ಷ ಇದು ಯಾವುದಕ್ಕೂ ಸಹ RCB ತಂಡ ಅಭಿಮಾನಿಗಳಿಗೆ ಅನುವು ಮಾಡಿಕೊಟ್ಟಿಲ್ಲ. ಯಾಕಂತಂದರೆ ಈಗ ಆಡಿರ್ತಕ್ಕಂಥ 11 ಪಂದ್ಯಗಳಲ್ಲಿ 8 ಪಂದ್ಯ ಗೆದ್ದು ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದ್ರಿಂದ RCB ಅಭಿಮಾನಿಗಳು ಈ ಬಾರಿ ಕ್ಯಾಲ್ಕುಲೇಟರ್ನಿಂದ ಯಾವುದೇ ರನ್ ರೇಟ್ ಇರ್ಬೋದು, ಪಾಯಿಂಟ್ಸ್ ಇರ್ಬೋದು ಲೆಕ್ಕಾಚಾರ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಕಡೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಭಿಮಾನಿಗಳು ಒಂದು ಖುಷಿ ವಿಚಾರನ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಈ ವರ್ಷ RCB ಕಪ್ ಗೆದ್ದು 2025ರಲ್ಲಿ ಏನು ಇಷ್ಟು ವರ್ಷದಿಂದ ಸೋತ್ಕೊಂಡು ಬಂದಿತ್ತು, ಈ ವರ್ಷ ಕಪ್ ಗೆದ್ದು RCB ಅಭಿಮಾನಿಗಳು ಅರ್ಪಿಸಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.